ಕಬ್ಬಿಣದ ಮನುಷ್ಯರು ಬರ್ತಾರೆ, ಕಬ್ಬಿಣದ ಮನುಷ್ಯರಿಂದ ಮನುಷ್ಯರ ಸಂತತಿ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆ ಕಬ್ಬಿಣದ ಮನುಷ್ಯರು ಇವರೇ ಇರಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಾಡ್ ಫಾದರ್ ಅದನ್ನ ಕಂಡುಹಿಡಿದಂತ ವ್ಯಕ್ತಿ ಅಂತಾನೆ ಅನ್ಕೊಳ್ಳಿ. ಅಂತ ವ್ಯಕ್ತಿ ಇವತ್ತು ಮುಂದೆ ಇದರಿಂದ ಅಪಾಯ ಕಾದಿದೆ ಅಂತ ಕೆಲಸ ಬಿಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಭಯಾನಕವಾಗಿರ್ಬೋದು ಫ್ಯೂಚರ್, ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ. ಜೆಫ್ರಿ ಹಿಂಟನ್ ಇವರು ಎಲ್ಲರಿಗೂ ಗೊತ್ತಿರೋರು, ತುಂಬಾ ಜನ ಗೊತ್ತು ಬಿಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಾಡ್ ಫಾದರ್, ಈಗ ನಾವ್ ಹೇಳ್ತೀವಲ್ಲ AI ಅಂತ, ಇದನ್ನ ಕಂಡುಹಿಡಿದಂತ ವ್ಯಕ್ತಿಗಳಲ್ಲಿ ಒಬ್ರು. ಇವರು ಈಗ ಸದ್ಯಕ್ಕೆ ಗೂಗಲ್ಗೆ ರಿಸೈನ್ ಮಾಡಿದ್ದಾರೆ. ಯಾಕೆ ಅನ್ನೋದನ್ನ ಅವರೇ ಹೇಳ್ತಾರೆ. ಒಂದು ಸಲ ಅವ್ರ ವಿಡಿಯೋ ನೋಡಿ ನೀವು. Geoffrey Hinton, seen as the godfather of artificial intelligence, has quit his job at Google, warning of the dangers of AI. does humanity know what it's doing? No. I think we're moving into a period when, for the first time ever, we may have things more intelligent than us. You believe they can understand? Yes. You believe they are intelligent? Yes. You believe these systems have experiences of their own and can make decisions based on those experiences? In the same sense as people do, yes. Are they conscious? I think they probably don't have much self-awareness at present. So in that sense, I don't think they're conscious. Will they have self-awareness, consciousness? Oh yes, I think they will in time. And so human beings will be the second most intelligent beings on the planet. Yeah, but as soon as it gets really complicated, we don't actually know what's going on any more than we know what's going on in your brain. What do you mean we don't know exactly how it works? It was designed by people. No, it wasn't. What we did was we designed the learning algorithm. That's a bit like designing the principle of evolution. But when this learning algorithm then interacts with data, it produces complicated neural networks that are good at doing things, but we don't really understand exactly how they do those things. Jeffrey. ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೆಲವಷ್ಟು ವಿಷಯಗಳನ್ನ ಹೇಳಿದ್ರು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ತುಂಬಾನೇ ಡೇಂಜರಸ್. ಅದಕ್ಕೋಸ್ಕರ ನಾನು ಅಲ್ಲಿ ಕೆಲಸ ಬಿಡ್ತಾ ಇದ್ದೀನಿ. ಏಕೆ ಅಂದ್ರೆ ಹ್ಯೂಮನ್ಗಿಂತ ಜಾಸ್ತಿ ಮೆಮೊರಿ ಪವರ್ ಅನ್ನೋದು ಆ ರೋಬೋಟ್ಗಳಿಗೆ ಸಿಗ್ತಾ ಇದೆ. ಈ ರೋಬೋಟ್ಗಳು ಸೆಲ್ಫ್ ಥಿಂಕಿಂಗ್ ಮಾಡುತ್ತೆ. ಇನ್ನ ಅವುಗಳು ಯಾವ ತರ ಬಿಹೇವ್ ಮಾಡಬೇಕು ಮನುಷ್ಯರ ತರ, ಇದನ್ನೆಲ್ಲ ಅವುಗಳು ಕಲಿತಾ ಇದೆ. ಇದನ್ನ ಮನುಷ್ಯರೇ ಮಾಡಿದ್ರು, ಆದ್ರೂ ಕೂಡ ಅವುಗಳು ಸೆಲ್ಫ್ ಕರೆಕ್ಷನ್ ಅನ್ನೋದನ್ನ ಮಾಡ್ಕೊಳ್ತಾ ಇದೆ. ಇದು ಹೇಗ್ ಮಾಡ್ಕೊಳ್ತಾ ಇದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಅಂತಾನೆ ಅವರು ಹೇಳ್ತಾ ಇರೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಾಡ್ ಫಾದರ್ ಅದನ್ನ ಕಂಡುಹಿಡಿದಂತ ವ್ಯಕ್ತಿ ಅಂತಾನೆ ಅನ್ಕೊಳ್ಳಿ. ಅಂತ ವ್ಯಕ್ತಿ ಇವತ್ತು ಮುಂದೆ ಇದರಿಂದ ಅಪಾಯ ಕಾದಿದೆ ಅಂತ ಕೆಲಸ ಬಿಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಭಯಾನಕವಾಗಿರ್ಬೋದು ಫ್ಯೂಚರ್, ಅರ್ಥ ಮಾಡ್ಕೊಳ್ಳಿ. ಕಬ್ಬಿಣದ ಮನುಷ್ಯರು ಬರ್ತಾರೆ, ಕಬ್ಬಿಣದ ಮನುಷ್ಯರಿಂದ ಮನುಷ್ಯರ ಸಂತತಿ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆ ಕಬ್ಬಿಣದ ಮನುಷ್ಯರು ಇವರೇ ಇರಬಹುದು. ಬೈಬಲ್ ಅಲ್ಲಿ ಕೂಡ ಈ ವಿಷಯಗಳನ್ನ ಮೆನ್ಷನ್ ಮಾಡಿದರೆ, ಕಬ್ಬಿಣದ ಮನುಷ್ಯರಿಂದ ಮನುಷ್ಯರ ಅಂತ್ಯ ಅಂತ. ಅಂದ್ರೆ ಆ ಕಬ್ಬಿಣದ ಮನುಷ್ಯರು ಇವರೇ. ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ, ಅವು ಮನುಷ್ಯರಿಗಿಂತ ತುಂಬಾ ಪ್ರೊಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾವೆ. ಇವರು ಮನುಷ್ಯರೇ ಆ ರೋಬೋಟ್ಗಳನ್ನ ಡಿಸೈನ್ ಮಾಡಿದ್ರು, ಅದಕ್ಕೆ ಬುದ್ಧಿಶಕ್ತಿನ ತುಂಬಿದ್ದು. ಅವ್ರು ಏನ್ ಮಾಡಿದ್ದಾರೆ, ಲರ್ನಿಂಗ್ ಏನ್ ಬೇಕು ಆಲ್ಗಾರಿದಮ್ಸ್ಗಳನ್ನ ಮಾತ್ರ ಫೀಡ್ ಮಾಡಿದ್ದಾರೆ. ಅದೇನಾಗಿದೆ, ಈಗ ಅಡ್ವಾನ್ಸ್ಡ್ ನ್ಯೂರಲ್ ನೆಟ್ವರ್ಕ್ ಸಿಸ್ಟಮ್ ಅನ್ನ ಕ್ಯಾಚ್ ಮಾಡ್ಕೊಂಡಿದೆ. ಅದು ಮನುಷ್ಯರಿಗಿಂತ ಜಾಸ್ತಿ ಅಡ್ವಾನ್ಸ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದೆ. ಚಿಟ್ಟಿ ಅಂತ ಒಂದು ರಜನಿಕಾಂತ್ ಅವ್ರದ್ದು ಒಂದು ಫಿಲಂ ಬಂದಿತ್ತು. ಅದರಲ್ಲಿ ಒಂದು ರೋಬೋಟ್ ಹೇಗೆ ಅಡ್ವಾನ್ಸ್ ಆಗಿ ಥಿಂಕ್ ಮಾಡುತ್ತೆ, ಅಡ್ವಾನ್ಸ್ ಆಗಿ ಸೆಲ್ಫ್ ಕರೆಕ್ಷನ್ ಮಾಡ್ಕೊಳ್ಳುತ್ತೆ, ಆ ಲೆವೆಲ್ಗೆ ಈ ರೋಬೋಟ್ಗಳು ಹೋಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಬ್ಬ ಮನುಷ್ಯನ ನಾರ್ಮಲ್ ಆಗಿ ಒಂದು ರೀತಿ ಇಲ್ಲ, ಎರಡು ರೀತಿ ಇಲ್ಲ, ಬೇಡ ಒಂದು 10 ರೀತಿ ನಾವು ನೋಡ್ಬೋದು. ಆದ್ರೆ ಈ ರೋಬೋಟ್ಗಳು 10 ಜನ ಅಲ್ಲ 100 ಜನರ ಮೈಂಡ್ ಸೆಟ್ ನ ಸ್ಟಡಿ ಮಾಡಿ ಅದರಲ್ಲಿರುವಂತ ವಿಷಯಗಳನ್ನೆಲ್ಲ ಡೇಟಾಗಳ ರೂಪದಲ್ಲಿ ತನ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. 100 ಜನ ರೆಸ್ಪಾನ್ಸ್ ಯಾವ ತರ ಮಾಡ್ತಾರೆ ಅನ್ನೋದನ್ನ ಟಕ್ ಅಂತ ಅದು ಡಿಸಿಷನ್ ತಗೊಳ್ಳೋ ಕೇಪಬಿಲಿಟಿ ಆ ರೋಬೋಟ್ಗಳಿಗೆ ಬರ್ತಾ ಇದೆ. ಇದು ತುಂಬಾನೇ ಡೇಂಜರಸ್. ಫ್ಯೂಚರ್ಗೆ ಇದು ಮಾರಕ ಆಗುತ್ತೆ ಅಂತಾನೆ ಅವರು ಟ್ವೀಟ್ ಮಾಡ್ತಾ ಇದ್ದಾರೆ ಅವರ ಜಾಬನ್ನ. ಆದ್ರೂ ಕೂಡ ಇವರು ಅಂತ ಅಲ್ಲ, ಎಷ್ಟೆಷ್ಟೋ ಜನ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ ಒಂದೇ, AI ಟೆಕ್ನಾಲಜಿ ಅನ್ನೋದು ಮುಂದೆ ಒಂದಲ್ಲ ಒಂದಿನ ತುಂಬಾನೇ ಡೇಂಜರ್ ಆಗುತ್ತೆ. ಇದರಿಂದ ಅನಾಹುತಗಳು ಜಾಸ್ತಿ ಆಗುತ್ತೆ, ಜನ ಇದರಿಂದ ಕಷ್ಟ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಅದನ್ನೇ ಇವರು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ. ಅವ್ರದ್ದು 1 hour ಇಂಟರ್ವ್ಯೂ ಇದೆ
ನೀವು ಬೇಕಾದ್ರೆ ಆ ಇಂಟರ್ವ್ಯೂಗಳನ್ನ ನೋಡ್ಬೋದು. ಜೆಫ್ರಿ ಹಿಂಟನ್ ಇವರ ಇಂಟರ್ವ್ಯೂಗಳಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ಯಾಕೆ ಅವ್ರು ಕೆಲಸ ಬಿಡ್ತಾ ಇದೀನಿ, ಆ ಡೇಂಜರ್ ಏನಿದೆ ಫ್ಯೂಚರ್ ನಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ನೀವು ಒಂದ್ಸಲ ಇವ್ರ ಇಂಟರ್ವ್ಯೂಗಳನ್ನ ನೋಡಿ. ಒಟ್ನಲ್ಲಿ ಅವ್ರು ಹೇಳಿದ್ ಒಂದೇ, ಕಬ್ಬಿಣದ ಮನುಷ್ಯರು ಸೆಲ್ಫ್ ಥಿಂಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಅವ್ರನ್ನ ಅವ್ರು ಕರೆಕ್ಷನ್ ಮಾಡ್ತಾ ಇದ್ದಾರೆ. ಮುಂದೆ ಒಂದಲ್ಲ ಒಂದು ದಿನ ಅವರು ಇನ್ನಷ್ಟು ರೋಬೋಟ್ಗಳನ್ನ ಸೃಷ್ಟಿ ಮಾಡುವಂತ ಕೆಪಾಸಿಟಿಗಳನ್ನ ಪಡ್ಕೊಳ್ತಾರೆ. ಅಂದ್ರೆ ರೋಬೋಟ್ ಫಿಲಮ್ ಅಲ್ಲಿ ನಾವು ನೋಡಿದ್ವಿ, ಅದು ಫ್ರಿಕ್ಷನ್ ಮೂವಿ ಏನೋ ಕತೆ ಅನ್ಕೊಟ್ಟು ಸುಮ್ಮನೆ ಹೋಗಿದ್ವಿ, ಆದ್ರೆ ಅದು ಫ್ಯೂಚರ್ ಅಲ್ಲಿ ನಡೆಯುವಂತ ಚಾನ್ಸಸ್ ಇರುತ್ತೆ. ರೋಬೋಟ್ಗಳು ಸೆಲ್ಫ್ ಕರೆಕ್ಷನ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಬೇರೆ ರೋಬೋಟ್ಗಳನ್ನ ಸೃಷ್ಟಿ ಮಾಡುವಂತ ಕಾಲ ಬರುತ್ತೆ. ಇವುಗಳನ್ನ ನೆಕ್ಸ್ಟ್ ದೇವರು ಅಂತ ಪೂಜೆ ಮಾಡ್ಲಿಲ್ಲ ಅಂದ್ರೆ ಅವರು ಮನುಷ್ಯನ ಬಲಿ ಪಡೆಯುತ್ತೆ ಅಂತ ಕಾಲನೂ ಬರುತ್ತೆ ಅಂತಾನೆ ಇವರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವುದು ದೊಡ್ಡ ಡೇಂಜರು ಮನುಷ್ಯರಿಗೆ, ಇದರಿಂದ ವಿನಾಶ ಆಗುತ್ತೆ ಅಂತಾನೆ ಇವ್ರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಅವರು ಸೃಷ್ಟಿ ಮಾಡಿದ್ದ ಮಗುನೇ ಅವ್ರಿಗೆ ಕಷ್ಟ ಕೊಡುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ ಅಂದ್ರೆ ಯಾವ ಮಟ್ಟಕ್ಕೆ ಕಷ್ಟ ಬೇರೆಯವ್ರಿಗೆ ಕೊಡ್ಬೋದು ಒಂದ್ಸಲ ಯೋಚನೆ ಮಾಡಿ. ಇನ್ನು ಇದೇ ರೀತಿ ವಿಷಯಗಳು ಎಷ್ಟೆಷ್ಟೋ ನಡೀತಾ ಇದೆ, ಅಂತ ವಿಷಯಗಳನ್ನ ನಾನು ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾನೆ ಇರ್ತೀನಿ. ನಾವು ತಿಳ್ಕೊಳ್ತಾನೆ ಇರೋಣ, ಬೇರೆಯವ್ರಿಗೂ ತಿಳಿಸ್ತಾ ಇರೋಣ. ಆದಷ್ಟು ಅಡ್ವಾನ್ಸ್ಮೆಂಟ್ ಅನ್ನೋದು ಮನುಷ್ಯರ ಅಂತ್ಯಕ್ಕೆ ಕಾರಣ ಆಗಿತ್ತು, ಆಗ್ಲೂ ಕೂಡ ಈಗಲೂ ಅದೇ ಆಗದು ಅಂತ ಅವರು ಕೂಡ ಎಚ್ಚರಿಸ್ತಾ ಇದ್ದಾರೆ. ಇನ್ನು ಇದೇ ರೀತಿ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.